ಓಕೆ, ಏನಿಸ್ತು ನಿಮಗೆ ಇದನ್ನು ನೋಡಿದಾಗ? ನಾನು ಹೇಳಿದ್ನಲ್ವಾ, ಇದು ಕೇವಲ ಅಡ್ವರ್ಟೈಸ್ಮೆಂಟ್ ಮಾತ್ರ. ಮತ್ತು ಯಾಕೆ ಹೇಳಿದರು ಸಿ ಎಂ ಸಿದ್ದರಾಮಯ್ಯನವರು ಆ ಥರ ಇಲ್ಲ, ಆಗೇನು ಒಪ್ಪಂದ ಆಗಿಲ್ಲ ಅಂತ ಯಾಕೆ ಹೇಳಿದರು? ಯಾಕೆ ಹೇಳಿದರು ಅಂತಂದರೆ ಅವ್ರು ಜೆಂಟ್ಲ್ಮೆನ್. ಯಾಕೆಂದ್ರು ಅಂತಂದರೆ ಅವ್ರಿಗೊಂದು ಡಿಪ್ಲೊಮ್ಯಾಟಿಕ್ ವೇಯಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಬಿಕಾಸ್ ಅವರು ಮುಖ್ಯಮಂತ್ರಿ. ಅವರು ಕೂಡ ಹೌದು ಒಪ್ಪಂದ ಆಗಿದೆ ಅಂದ ತಕ್ಷಣ ಏನಾಗ್ಬಿಡುತ್ತೆ ಹೇಳಿ, ನಾಳೆ ಇಡೀ ಆಡಳಿತ ವ್ಯವಸ್ಥೆ ಕುಸಿದೋಗ್ಬಿಡುತ್ತೆ. ಹೌದು ಒಪ್ಪಂದ ಆಗಿದೆ, 2.5 ವರ್ಷ ಮುಂದೆ ಅವರು ಆಗ್ತಾರೆ ಅಂತ ಹೇಳಿದ ತಕ್ಷಣ ಈ ಜಿಲ್ಲಾಧಿಕಾರಿಗಳು, ಈ ತಹಸೀಲ್ದಾರು, ಈ PDO GDO ಯಾವನು ಯಾರ ಮಾತು ಕೇಳಲ್ಲ. ಏನು ನೆಕ್ಸ್ಟ್ ಯಾರೋ ಗೊತ್ತಾಯ್ತಾ ನಿಮಗೆ? ಹಾಗಾಗಿ ಅಂಥ ಒಪ್ಪಂದ ಯಾವುದು ಆಗಿಲ್ಲ ಅಂತ ಅವರು ಹೇಳ್ತಾರೆ. ಆಮೇಲೆ ಅದನ್ನೇ ಯಾರು ಕೇಳಿದ್ವಿ ನಾವು? DK ಶಿವಕುಮಾರ್ ಕೇಳಿದ್ವಿ. DK ಶಿವಕುಮಾರ್ ಏನಂದರು? ಎಸ್, CM ಹೇಳಿದ್ದು ಕರೆಕ್ಟ್, ಅದಾಗೆ ಮಾತಾಡೋಂಗಿಲ್ಲ ಅಂತ. ಆದರೆ ಅವರ ಮುಖದಲ್ಲಿ ಒಂದು ನಗು ನೋಡಿದ್ರಾ? ಅವರ ಮುಖದಲ್ಲಿ ಒಂದು ನಗು ನೋಡಿದ್ರಾ? ಕೋಪ ಬಂತು ಅವ್ರಿಗೆ? ಇಲ್ಲ. ರೆಬೆಲ್ ಆದ್ರ? ಇಲ್ಲ. ನಗು ಬಂತು. ಅಂದರೆ ಹೌದಾ ಮಾಧ್ಯಮನ ಸರಿ, ಮಾಧ್ಯಮದವ್ರು ಇನ್ನಿದನ್ನು ಎಳೆಯೋದು ಬೇಡ, ಹೌದಪ್ಪ ಅವ್ರು ಹೇಳಿದರೆ ಫೈನಲ್ಲು. ನನಗೆ ಗೊತ್ತು, CM ಗೊತ್ತು, ಹೈಕಮಾಂಡ್ ಗೊತ್ತು, ನಾನೇನು ಹೇಳಬೇಕು ಅದನ್ನು ಹೇಳಿ ಆಗಿದೆ. ಹೇಳಿದ ನಂತರ ಅದು ಹೆಚ್ಚು ಡೈವರ್ಟ್ ಆಗಬಾರ್ದು ಅಂತೇಳಿ CM ಅದನ್ನು ಹೇಳಿದ್ದಾರೆ. ಸೊ ಅದನ್ನು ಹೇಳಿದ್ನಲ್ವಾ, ಇದು ನಿಜವಾದ ಕಥೆ. ನಿಮ್ಮ ಮುಂದೆ ಹೇಳಿಕೆ ಕೊಟ್ರಲ್ಲ, ಅದರ ಬಗ್ಗೆ ಒಂದು ಪ್ಯಾಕೇಜ್ ನಾವು ಮಾಡಿ ನಿಮ್ಗೆ ತೋರಿಸುವಲ್ಲ, ಅದು ಅಡ್ವರ್ಟೈಸ್ಮೆಂಟ್. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೇನೆ ರಾತ್ರಿ 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಬನ್ನಿ ಮುಂದಿನ ಸುದ್ದಿ. ಇನ್ನು ಕೇಳಿದ್ರಲ್ಲ ವೀಕ್ಷಕರೇ, ಒಪ್ಪಂದ ಆಗಿದೆ ಅಂತ DK ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. 5 ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ನಾಳೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಇದೆ. ಇದಕ್ಕೂ ಮುನ್ನ ಕುರ್ಚಿ ಬಿಡಲ್ಲ ಅಂತ DK ಬಡಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. CM ಹೇಳಿಕೆಗೆ DCM DKಶಿ CM ಮಾತೇ ಫೈನಲ್ ಅಂದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾ ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. CM ಇಷ್ಟು ಧೈರ್ಯವಾಗಿ ಕುಲ್ಲಂ ಹೇಳಿಕೆ ಕೊಡೋಕೆ ಕಾರಣ ಇಷ್ಟೇ. ಬೆಂಕಿ ಉಗುಳಿದ ಹುಲಿಯ 3 ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಭಾರಿ ಗೆಲುವು. ಈ ಮೂಲಕ ನನ್ನ ಮುಟ್ಟಂಗಿಲ್ಲ ಎಂಬ ಸಂದೇಶ. ಸಿದ್ದು ಕುರ್ಚಿ ಮುಟ್ಟಿದ್ರೆ ತಟ್ಟಿ ಬಿಡ್ತಾರೆ ಟಗರು ಬಣ. 136 ಶಾಸಕರ ಪೈಕಿ 100ಕ್ಕೂ ಹೆಚ್ಚು ಶಾಸಕರ ಬಲ. ಅಹಿಂದ ನಾಯಕನಿಗಿದೆ ಅಪಾರ ಬೆಂಬಲಿಗರ ಶಕ್ತಿ. ಸ್ವಾಭಿಮಾನಿ ಸಮಾವೇಶ ಮೂಲಕ ಟಕ್ಕರ್ ಫಿಕ್ಸ್. ಸಂದೇಶ ಇಷ್ಟೇ, ನೋ 50-50, 5 ವರ್ಷ ನಾನೇ CM, ಯಾರು ಕಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಗಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. DK ಶಿವಕುಮಾರ್ ನಿನ್ನೆಯಷ್ಟೇ ಹೇಳಿದಂಥ ಒಂದು ಹೇಳಿಕೆ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಮಾತು ಕೊಟ್ಟಿದ್ದಾರೆ, ಇದರ ಬಗ್ಗೆ ಒಂದು ಮಾತುಕತೆ ಆಗಿದೆ, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ದೆಹಲಿ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಲವಾರು ಊಹಾಪೋಹಗಳಿಗೂ ಕಾರಣವಾಯಿತು. 2.5 ವರ್ಷ ಮಾಡ್ತಾರಾ, 3 ವರ್ಷ 2 ವರ್ಷ ಮಾಡ್ತಾರಾ? ಕೆಲವರಿಗೆ ತಿಳಿದಿದೆ ಅಂದರೆ ಯಾರಿಗೆ? KC ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ವಾದ್ರಾ ಇವರ ಅನ್ನುವಂಥದ್ದು. ಈ ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯನವರಿಗೆ ಕೇಳಲಾಯಿತು. ಸಿದ್ದರಾಮಯ್ಯ 2.5 ವರ್ಷ CM, DKಶಿ 2.5 ವರ್ಷ CM, ಇದು ಆಡೋ ಮಕ್ಕಳ ಬಾಯಲ್ಲಿ ಮರವು ಮಾತಾಗ್ಬಿಟ್ಟಿತ್ತು. ಆದರೆ ಇದು ನಿಜಾನ? ಆ ಮಾತಿಗೆ ಟಗರು ಗುಟ್ರು ಹಾಕಿದ್ದು ಹೇಗೆ? ಬಂಡೆ ಒಡೆಯೋಕ್ಕೆ ಡೈನಮೈಟ್ ಬೇಡ, ಸಿದ್ದು ಅವರ ಈ ಒಂದು ಮಾತು ಸಾಕು. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅಡ್ವರ್ಟೈಸ್ಮೆಂಟ್. ಓಕೆ,
ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಹೇಳಿಕೆ ಕೊಡ್ತಾರಲ್ಲ, ಅದು ಅಡ್ವರ್ಟೈಸ್ಮೆಂಟ್. ನಿಜವಾದ ಫ್ರೂಟ್ ಇದೆಯಲ್ಲ, ಅದು ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ಈ ರಿಪೋರ್ಟ್ ನೋಡಿ ಮೊದಲು. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ. ಯಾವ ಒಪ್ಪಂದನೂ ಇಲ್ಲ. ಹೈಕಮಾಂಡ್ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಟಗರು ರಾಮಯ್ಯ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಈ ಒಂದೇ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಮತ್ತು ಟೀಮ್ಗೆ ಬರ ಸಿಡಿಲು ಪಡೆದಂತಾಗಿದೆ. ಸಮಾವೇಶಕ್ಕೂ ಮುನ್ನ ಟಗರು ಟಾಂಟ್. ಡಿಕೆ ಸಿಎಂ ಕನಸಿಗೆ ಹುಲಿಯ ಅಡ್ಡಗಾಲು. ಹೋದ ಬಂದಲ್ಲೆಲ್ಲ ಡಿಕೆ ನೆಕ್ಸ್ಟ್ ಸಿಎಂ ಡಿಕೆ ಅಂತಿದ್ದ ಬಂಡೆ ಅಭಿಮಾನಿಗಳಿಗೆ ಕಮಕ್ ಕಿಮಕ್ ಅನ್ನಂಗಿಲ್ಲ ಎಂಬಂತೆ ಸಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಅದು ಓಪನ್ ಸ್ಟೇಟ್ಮೆಂಟ್. ಅಧಿಕಾರಕ್ಕೆ ಬರುವ ಮುನ್ನ ಒಪ್ಪಂದ ಆಗಿದೆಯಂತೆ ಸರ್ ಅಂತ ಡಿಕೆ ಹೇಳಿದ್ದಾರೆ ಅಂತ ಮಾಧ್ಯಮಗಳು ಪ್ರಶ್ನಿಸಿದ್ರು. ಕೇಳಿದ್ರಲ್ಲ ವೀಕ್ಷಕರೇ, ಒಪ್ಪಂದ ಆಗಿದೆ ಅಂತ ಡಿಕೆ ಹೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. 5 ವರ್ಷ ನನ್ನ ಮುಟ್ಟಂಗಿಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ನಾಳೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಇದೆ. ಇದಕ್ಕೂ ಮುನ್ನ ಕುರ್ಚಿ ಬಿಡಲ್ಲ ಅಂತ ಡಿಕೆ ಬಡಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಸಿಎಂ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಸಿಎಂ ಮಾತೇ ಫೈನಲ್ ಅಂದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಸಿಎಂ ಇಷ್ಟು ಧೈರ್ಯವಾಗಿ ಕುಲ್ಲ ಹೇಳಿಕೆ ಕೊಡೋಕೆ ಕಾರಣ ಇಷ್ಟೇ. ಬೆಂಕಿ ಉಗುಳಿದ ಹುಲಿಯ 3 ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಭಾರಿ ಗೆಲುವು. ಈ ಮೂಲಕ ನನ್ನ ಮುಟ್ಟಂಗಿಲ್ಲ ಎಂಬ ಸಂದೇಶ. ಸಿದ್ದು ಕುರ್ಚಿ ಮುಟ್ಟಿದ್ರೆ ತಟ್ಟಿ ಬಿಡ್ತಾರೆ ಟಗರು ಬಣ. 136 ಶಾಸಕರ ಪೈಕಿ 100ಕ್ಕೂ ಹೆಚ್ಚು ಶಾಸಕರ ಬಲ. ಅಹಿಂದ ನಾಯಕನಿಗಿದೆ ಅಪಾರ ಬೆಂಬಲಿಗರ ಶಕ್ತಿ. ಸ್ವಾಭಿಮಾನಿ ಸಮಾವೇಶ ಮೂಲಕ ಟಕ್ಕರ್ ಫಿಕ್ಸ್. ಸಂದೇಶ ಇಷ್ಟೇ, ನೋ 50-50. 5 ವರ್ಷ ನಾನೇ ಸಿಎಂ, ಯಾರು ಕಮಕ್ ಕಿಮಕ್ ಅನ್ನಂಗಿಲ್ಲ. ಏಕ್ ಮಾರ್ ದೋ ತುಕಡ. ನಾಳಿನ ಸಮಾವೇಶ ನಂತರ ಏನಾಗಬಹುದು? ವೇಟ್ ಅಂಡ್ ವಾಚ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.